ನಮ್ಮ ಗುರುಗಳ ಜೊತೆಯಾಗಿ ದೊಡ್ಡ ಒಂದು ಪ್ರೇರಣೆ ಇರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಿದ್ಧಾಂತ ತತ್ವ ಸಿದ್ಧಾಂತ. ಇಂಥ ಒಂದು ಆಚರಣೆಯಲ್ಲಿ ಏನು ಇವತ್ತು ದಿವಸ ನಾವು ಅತ್ಯುತ್ತಮವಾದ ಒಂದು ರಸ್ತೆ, ಒಳ್ಳೆಯ ಬೆಳಕು, ಒಳ್ಳೆಯ ಗಾಳಿ ಮತ್ತೆ ಒಳ್ಳೆಯ ವಾತಾವರಣ, ಚರಂಡಿ ವ್ಯವಸ್ಥೆ, ಒಳ್ಳೆಯ ಕುಡಿಯುವ ನೀರು ಇವತ್ತು ದಿವಸ ನೆಮ್ಮದಿಯಾಗಿದ್ದೀವಿ ಅಂದರೆ ಕಾರಣ ಕೂಡ ಆ ಒಂದು ಸಂವಿಧಾನದಲ್ಲಿ ಎಲ್ಲ ಜಾತಿ ವರ್ಗದ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ಇರ್ತಂಥ ರೀತಿಯಲ್ಲಿ ಎಲ್ಲ ಜಾತಿ ವರ್ಗಗಳನ್ನು ಒಗ್ಗಟ್ಟಾಗಿ ತಂದು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ವಿಧಾನಸಭೆ ಮಾಡ್ಬೇಕಂತ ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಂಥವು. ನಮ್ಮ ಮನೆಗೆ ಗೇಟ್ ಇಲ್ಲ, ಯಾರು ಬೇಕಾದ್ರೂ ಮುಕ್ತವಾಗಿ ಬರ್ಬೋದು, ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಒಂದು ಸಮುದಾಯ ಇಲ್ಲ, ಇರ್ತಕ್ಕಂಥದ್ದು ಒಂದೇ ಮನುಕುಲ, ಮನುಷ್ಯತ್ವ ಅಂತಕ್ಕಂಥದ್ದು ಒಂದೇ ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ಶಾಸಕರಾಗದೇ ಇರ್ಬೋದು, ಆದರೆ ಶಾಸಕನಿಗೆ ಹೆಚ್ಚಿನ ಪ್ರೀತಿ ಕಾಳಜಿ ಕೊಡ್ತಾ ಇದ್ದಲ್ಲ ನೀವು ಯುವ ಮಿತ್ರರು, ಇದು ನನಗೆ ಬಹಳ ಸಂತೋಷ. ನಾನು ಶಾಸಕರಾಗದೇ ಇರ್ಬೋದು, ಆದರೆ ಶಾಸಕನಿಗೆ ಹೆಚ್ಚಿನ ಪ್ರೀತಿ ಕಾಳಜಿ ಕೊಡ್ತಾ ಇದ್ದಲ್ಲ ನೀವು ಯುವ ಮಿತ್ರರು, ಇದು ನನಗೆ ಬಹಳ ಸಂತೋಷ. ಇದು ಕೇವಲ ಅಧಿಕಾರಕ್ಕಾಗಿ ಅಥವಾ ಯಾವುದೋ ಒಂದು ಶಾಸಕನ ಪದವಿಗಾಗಿ ನಾನು ಬಂದಂಥವನಲ್ಲ. ನಮ್ಮ ತಾಯಂದ್ರೆಲ್ಲ ಇಲ್ಲಿದ್ದು ನಮ್ಮ ಮಕ್ಕಳು ಅವತ್ತು ಬಂದ ಒಂದು 7-8 ವರ್ಷಗಳ ನಿರಂತರವಾಗಿ ನಿಮ್ಮ ಜೊತೆ ಸಂಪರ್ಕ ಬೆಳೆಸ್ತಾವ. ನಾನು ಪದೇ ಹೇಳ್ತಿದ್ದೆ, ನಾನು ಅಧಿಕಾರಿಗೆ ಆಸೆಗೆ ಬಂದಂಥವಲ್ಲ, ನಾನು ಯಾವುದೇ ಜಾತಿಗೆ ಸೀಮಿತವಂತದ್ದಲ್ಲ. ನಾನು ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ಇರ್ತಂಥ ರೀತಿಯಲ್ಲಿ ಎಲ್ಲ ಜಾತಿ ವರ್ಗಗಳನ್ನು ಒಗ್ಗಟ್ಟಾಗಿ ತಂದು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ವಿಧಾನಸಭೆ ಮಾಡ್ಬೇಕಂತ ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಂಥವು. ಇಂಥ ಒಂದು ವ್ಯಕ್ತಿತ್ವಗಳನ್ನ ನಾವು ಉಳಿಸ್ಕೋಬೇಕಂತ ಹೇಳಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಇಂಥ ಜಾಗದಲ್ಲಿ ನನಗೆ ಹೆಚ್ಚು ಬೆಂಬಲ ಕೊಟ್ಟಿದೆ. ಆಚರಣೆ ಮಾಡಬೇಕಾದ್ರೆ ನಮ್ಮ ಯುವ ಮುಖಂಡರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ನಾಯಕರು ಬರಬೇಕು, ನಮ್ಮ ಜೊತೆ ಕೈ ಜೋಡಿಸಬೇಕು. ಈ ಒಂದು ಸಂಭ್ರಮಾಚರಣೆನ ಬಹಳ ಅದ್ದೂರಿಯಾಗಿ ಮಾಡಬೇಕನ್ನೋ ನಿಟ್ಟಿನಲ್ಲಿ ಏನು ಇವತ್ತು ಅಲ್ಲಿ ನನ್ನ ಗ್ರಾಮದಲ್ಲಿ ನಾನು ಕಾಲಿಡಿದ ತಕ್ಷಣ ಅಲ್ಲಿಂದ ಪಟಾಕಿಗಳು ಮತ್ತು ಏನು ವಾದ್ಯಗಳ ಗೋಷ್ಠಿಯಲ್ಲಿ ನನ್ನನ್ನು ದೊಡ್ಡ ಮಟ್ಟದ ಆಹ್ವಾನ ಮಾಡಿದ್ರಿ. ನಾನು ಅದನ್ನು ಎಚ್ಚೆತ್ಕೊಂಡು ಎಲ್ಲಿ ನಾನು ಎಡವಿದ್ದೇನೆ, ಎಲ್ಲಿ ನನ್ನಿಂದ ತಪ್ಪಾಗಿದೆ ಅದನ್ನು ತಿದ್ದುಕೊಂಡು ಮುಂದಿನಗಳಲ್ಲಿ ನಿಮ್ಮ ಜೊತೆ ಸೇವೆ ಮಾಡಲಿಕ್ಕೆ ನೀನು ಮುಂದೆ ಹೊರಟಂಥ ಒಂದು ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಆದರೆ ಆ ಕ್ಷಣದಿಂದ ನಿಮ್ಮಗಳ ಜೊತೆ ನಿರಂತರವಾಗಿರಬೇಕು, ನಿಮ್ಮಗಳ ಒಂದು ಸಹಕಾರ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೂಡ ನಿರಂತರವಾಗಿ ನನ್ನ ಒಂದು ಮನೆ ಏನಿದೆ, ಏನು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಗರಕ್ಕೆ ಒಂದು ಗಂಟೆ ಪೇಟೆ ಸಾಂಬಳ್ಳಿ ಗ್ರಾಮದಲ್ಲಿ ನೋಡಿರಬೇಕು. ನಮ್ಮ ಮನೆಗೆ ಗೇಟ್ ಇಲ್ಲ, ಯಾರು ಬೇಕಾದ್ರೂ ಮುಕ್ತವಾಗಿ ಬರ್ಬೋದು, ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಒಂದು ಸಮುದಾಯ ಇಲ್ಲ, ಇರ್ತಕ್ಕಂಥದ್ದು ಒಂದೇ ಮನುಕುಲ, ಮನುಷ್ಯತ್ವ ಅಂತಕ್ಕಂಥದ್ದು ಒಂದೇ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಬದುಕಲ್ಲಿ ನಾನೇನು ನಡೆದು ಬಂದಿದ್ದೀನಿ ಅಂತ ಬದುಕು ಏನು ನಮ್ಮ ತಂದೆ ತಾಯಿ ನನಗೆ ಹಾಕ್ಕೊಟ್ಟಿದ್ದಾರೆ, ನನ್ನ ಗುರುಗಳು ಹಾಕ್ಕೊಟ್ಟಿದ್ದಾರೆ. ಆ ಹಾದಿನಲ್ಲಿ ನಾನು ಇವತ್ತು ನಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ತಂದೆ ತಾಯಿ ಜೊತೆಗೆ ನಮ್ಮ ಗುರುಗಳ ಜೊತೆಯಾಗಿ ದೊಡ್ಡ ಒಂದು ಪ್ರೇರಣೆ ಇರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಿದ್ಧಾಂತ ತತ್ವ ಸಿದ್ಧಾಂತ. ಇಂಥ ಒಂದು ಆಚರಣೆಯಲ್ಲಿ ಏನು ಇವತ್ತು ದಿವಸ ನಾವು ಅತ್ಯುತ್ತಮವಾದ ಒಂದು ರಸ್ತೆ, ಒಳ್ಳೆಯ ಬೆಳಕು, ಒಳ್ಳೆಯ ಗಾಳಿ ಮತ್ತು ಒಳ್ಳೆಯ ವಾತಾವರಣ, ಚರಂಡಿ ವ್ಯವಸ್ಥೆ, ಒಳ್ಳೆಯ ಕುಡಿಯುವ ನೀರು ಇವತ್ತು ದಿವಸ ನೆಮ್ಮದಿಯಾಗಿದ್ದೀವಿ ಅಂದರೆ ಕಾರಣ ಕೂಡ ಆ ಒಂದು ಸಂವಿಧಾನದಲ್ಲಿ ಎಲ್ಲ ಜಾತಿ ವರ್ಗದವರಿಗೆ ಒಂದೇ ಒಂದು ಅವಕಾಶ, ಎಲ್ಲ ಸಮಾನತೆ ಹಕ್ಕು ಗಳಿಸಿಕೊಡ್ತಕ್ಕಂಥ ಒಂದು ದಿವ್ಯ ಚೇತನ ಒಂದು ವ್ಯಕ್ತಿತ್ವದಿಂದ ಇದೆಲ್ಲ ಸಾಧ್ಯ. ಇಂಥ ಆಚರಣೆಯಲ್ಲಿ ನಾನು ಇವತ್ತು ದಿವಸ ಪಾಲ್ಗೊಂಡಾಗ ಏನು ಇವತ್ತು ನನ್ನ ಎಲ್ಲ ಈ ಭಾಗದ ಯುವ ಮಿತ್ರರ ಆದಿಯಾಗಿ ಇವತ್ತು ವೇದಿಕೆ ಮೇಲೆ ನಮ್ಮ ಏನು ತಾಲೂಕು ಘಟಕದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಾವುಮನಿಯವರು, ಹಾಗೆ